ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ಅಪ್ಲೋಡ್ ಮಾಡಲಾಗುವಂತಹ PDF ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನೀವು ಸಿಂಪಲ್ಲಾಗಿ ರಿವೈಸ್ ಮಾಡ್ಕೋಬಹುದಾಗಿದೆ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು, ಸದ್ಯಕ್ಕೆ ಈ KAS ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗುವಂತೆ ಈ ಕಂಟೆಂಟನ್ನು ಡೆವಲಪ್ ಮಾಡಲಾಗಿದ್ದು, ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಪೆಟ್ರೋಲಿಯಂ ಕೋಕ್ ಅಥವಾ ಪೆಟ್ ಕೋಕ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಇದು ತೈಲ ಸಂಸ್ಕರಣೆಯಿಂದ ಹೊರ ತೆಗೆಯಲಾದಂತಹ ಸಂದರ್ಭದಲ್ಲಿ ಉಳಿದ ತ್ಯಾಜ್ಯ ವಸ್ತುವಾಗಿದೆ ಅಂತ ಇದೆ. ಆಪ್ಷನ್ 2 ಇದು ಕಾರ್ಬನ್ ಸಮೃದ್ಧವಾದಂತಹ ಘನ ವಸ್ತುವಾಗಿದೆ ಅಂತ ಇದೆ. ಆಪ್ಷನ್ 3 ಈ ಪೆಟ್ ಕೋಕ್ ಅನ್ನೋದು ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿರುವಂತಹ ವಸ್ತುವಾಗಿದೆ ಅಂತ ಇದ್ದು, 4ನೇ ಆಪ್ಷನ್ ಏನಂತಂದರೆ ಈ ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕೂಡ ಈ ಪೆಟ್ರೋಲಿಯಂ ಕೋಕ್ ಕುರಿತಾದಂತಹ ಸರಿಯಾದಂತಹ ಸ್ಟೇಟ್ಮೆಂಟ್ಗಳಾಗಿವೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಹೆಸರಿನಲ್ಲೇ ಸೂಚಿಸುವ ಹಾಗೆ ಈ ಪೆಟ್ರೋಲಿಯಂ ಸಂಸ್ಕರಣೆಯ ಸಂದರ್ಭದಲ್ಲಿ ಅಥವಾ ಪೆಟ್ರೋಲಿಯಂ ರಿಫೈನರಿ ಅದರ ಒಂದು ತ್ಯಾಜ್ಯ ವಸ್ತುವಾಗಿ ಈ ಪೆಟ್ರೋಲಿಯಂ ಕೋಕನ್ನು ಗುರುತಿಸಲಾಗುತ್ತದೆ. ಸಾಮಾನ್ಯವಾಗಿ ಕಾರ್ಬನ್ ಸಮೃದ್ಧವಾದಂತಹ ಈ ಘನ ವಸ್ತುವಿನ ರೂಪದಲ್ಲಿ ಈ ಪೆಟ್ರೋಲಿಯಂ ಕೋಕನ್ನು ನಾವು ಕಾಣಬಹುದಾಗಿದ್ದು, ತೈಲ ಭಟ್ಟಿ ಇಳಿಸುವಿಕೆಯ ಸಂದರ್ಭದಲ್ಲಿ ಘನ ಶೇಷವಾಗಿ ಕಲ್ಲಿದ್ದಲಿನಂತೆ ಕಾಣುವಂತಹ ಕೋಲ್ನಂತೆ ಕಾಣುವಂತಹ ಈ ಒಂದು ತ್ಯಾಜ್ಯ ವಸ್ತುವನ್ನು, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವಸ್ತುವನ್ನು ಪೆಟ್ರೋಲಿಯಂ ಕೋಕ್ ಅಥವಾ ಪೆಟ್ ಕೋಕ್ ಅಂತ ಗುರುತಿಸಲಾಗುತ್ತದೆ. ಸೊ ಘನ ವಸ್ತು ಮತ್ತು ಕಾರ್ಬನ್ ಸಮೃದ್ಧವಾಗಿರುವುದ ಕಾರಣಕ್ಕಾಗಿ ಇದು ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ಯಾಲೋರಿಫಿಕ್ ಮೌಲ್ಯ ಅಂತಂತಂದರೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂತಂದರೆ ಯಾವುದೇ ಒಂದು ವಸ್ತುವನ್ನು ದಹಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣತೆಯನ್ನು ಅದು ಉತ್ಪಾದನೆ ಮಾಡಿದರೆ ಅದು ಆ ಒಂದು ವಸ್ತು ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೀಗಾಗಿ ಈ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿದಂತಹ, ಹೆಚ್ಚಿನ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೊಂದಿದಂತಹ ಈ ಪೆಟ್ರೋಲಿಯಂ ಕೋಕನ್ನು ಸಾಮಾನ್ಯವಾಗಿ ಸಿಮೆಂಟ್ ಉತ್ಪಾದನೆಯಲ್ಲಿ, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅಥವಾ ಈ ಜವಳಿ ಕೇಂದ್ರಗಳಲ್ಲಿ ಮತ್ತು ವಿದ್ಯುತ್ ಸ್ಥಾವರಗಳಲ್ಲಿ ಕೂಡ ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರಮಾಣದ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲೂ ಕೂಡ ಈ ಒಂದು ಪೆಟ್ ಕೋಕನ್ನು ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿದ್ರೂ ಕೂಡ ಈ ಒಂದು ವಸ್ತುವನ್ನು ದಹಿಸುವುದರಿಂದ ಸಾಕಷ್ಟು ಪ್ರಮಾಣದ ವಿಷಕಾರಿ ಅನಿಲಗಳನ್ನು ಅಥವಾ ಪಲ್ಯೂಟಂಟ್ಸ್ಗಳನ್ನು ನಾವು ಕಾಣಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈ ಪೆಟ್ರೋಲಿಯಂ ಕೋಕನ್ನು ದಹಿಸಿದ ನಂತರ ತ್ಯಾಜ್ಯವಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ಮರ್ಕ್ಯೂರಿ ಅಥವಾ ಪಾದರಸ ಆಗಿರ್ಬೋದು, ಆರ್ಸೆನಿಕ್, ಕ್ರೋಮಿಯಂ, ನಿಕ್ಕಲ್, ಹೈಡ್ರೋಜನ್ ಕ್ಲೋರೈಡ್ ಈ ರೀತಿಯಾದಂತಹ ಸಾಕಷ್ಟು ವಿಷಾನಿಲಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ವಿಷಕಾರಿ ಅನಿಲ ಅಂತ ಕೂಡ, ಅಥವಾ ಈ ಮಾಲಿನ್ಯಕಾರಕ ಅನಿಲ ಅಂತ ಈ ಒಂದು ಪೆಟ್ರೋಲಿಯಂ ಕೋಕ್ನ ಒಂದು ತ್ಯಾಜ್ಯ ವಸ್ತುವನ್ನು ನಾವು ಕಾಣಬಹುದಾಗಿದೆ ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಪೆಟ್ ಕೋಕ್ ಅಥವಾ ಪೆಟ್ರೋಲಿಯಂ ಕೋಕ್. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ನೀಡಿರುವಂತಹ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಇದೇ ರೀತಿಯಾಗಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IGMD ಕಾರ್ಯಕ್ರಮವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 1968, ಆಪ್ಷನ್ 2 1983, ಆಪ್ಷನ್ 3 1999 ಅಥವಾ ಆಪ್ಷನ್ 4 2002 ಅಂತ ನೀಡಲಾಗಿದೆ. ಮುಖ್ಯವಾಗಿ ನಮ್ಮ ಭಾರತದ
ಈ ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಹೆಜ್ಜೆ ಅಂತ ಈ IGMD ಪ್ರೋಗ್ರಾಮನ್ನು ನಾವು ಗುರುತಿಸ್ತೇವೆ. ಸೊ ಈ ಒಂದು ಪ್ರೋಗ್ರಾಮನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೂ ಆಪ್ಷನ್ಸ್ಗಳನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾವ ರೀತಿಯಾಗಿ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಡೀಟೇಲ್ ಆದಂತಹ ಮಾಹಿತಿಯನ್ನು ಮತ್ತು ಅದರ ಪ್ರಯೋಜನಗಳು ಏನಾದವು ಭಾರತದಲ್ಲಿ ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸರಿಯಾದ ಆನ್ಸರನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಏಜೆನ್ಸಿ ಅಥವಾ ಅಸೆಂಬ್ಲಿ ಇತ್ತೀಚೆಗೆ ವಿಶ್ವಸಂಸ್ಥೆಯ ಈ ಪರಿಸರ ಸಭೆಯನ್ನು ಅಸೆಂಬ್ಲಿಯನ್ನು 6ನೇ ಅಸೆಂಬ್ಲಿಯನ್ನು ಕೀನ್ಯಾದ ನೈರೋಬಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೀನ್ಯಾ ದೇಶದ ನೈರೋಬಿ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆ ಏನಿದೆ, ಇದರ ಹೆಡ್ ಕ್ವಾರ್ಟರ್ ಕೀನ್ಯಾ ದೇಶದ ನೈರೋಬಿಯಲ್ಲಿದೆ ಅಂತ ನಾವು ಸಾಕಷ್ಟು ಬಾರಿ ಓದಿದ್ದೇವೆ. ಸೊ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಈ ಒಂದು ಸಂಸ್ಥೆಯನ್ನು ನಾವು ಗುರುತಿಸ್ತೇವೆ ಸಾಮಾನ್ಯವಾಗಿ. ಸೊ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ 2024ರ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಈ ಒಂದು ರಿಪೋರ್ಟ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ವಾರ್ಷಿಕವಾಗಿ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಈ ಒಂದು ರಿಪೋರ್ಟನ್ನು, ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಮತ್ತು ಪ್ರಮುಖವಾದಂತಹ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗ್ತಾ ಇದೆ, ಉತ್ಖನನ ಮಾಡಲಾಗ್ತಾ ಇದೆ ಮತ್ತು ಬಳಸಲಾಗ್ತಾ ಇದೆ ಅನ್ನುವ ಒಂದು ಟ್ರೆಂಡನ್ನು ಪಬ್ಲಿಷ್ ಮಾಡುವಂತಹ ಒಂದು ವರದಿ ಜಾಗತಿಕ ಸಂಪನ್ಮೂಲದ ಒಂದು ಔಟ್ಲುಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ವಿಶ್ವಸಂಸ್ಥೆಯಿಂದ ಗುರುತಿಸಲ್ಪಟ್ಟಂತಹ ಅಜೆಂಡಾ 2030 ಅನ್ನುವ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಈ ಜಗತ್ತು ಸದ್ಯಕ್ಕೆ ಎದುರಿಸ್ತಾ ಇರುವಂತಹ ಪ್ರಮುಖ ಬಿಕ್ಕಟ್ಟುಗಳಾದಂತಹ ತ್ರಿವಳಿ ಬಿಕ್ಕಟ್ಟುಗಳು ಆದಂತಹ ಯಾವುದು ಅಂತಂದರೆ ಹವಾಮಾನ ಬದಲಾವಣೆ, ಪ್ರಕೃತಿಯ ನಷ್ಟ ಮತ್ತು ಮಾಲಿನ್ಯ. ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಟ್ರಿಪಲ್ ಕ್ರೈಸಿಸ್ ಆಫ್ ಪ್ಲಾನೆಟ್ ಅಂತ ಗುರುತಿಸ್ತಾರೆ ಅವನ್ನ. ಟ್ರಿಪಲ್ ಕ್ರೈಸಿಸ್ ಆಫ್ ಪ್ಲಾನೆಟ್ ಅಂತ ಯಾವಂತಂದರೆ, ಒಂದು ಕ್ಲೈಮೇಟ್ ಚೇಂಜ್, ಎರಡನೇದು ನೇಚರ್ ಲಾಸ್, ಮೂರನೇದು ಪೊಲ್ಯೂಷನ್. ಈ ಮೂರು ಪ್ರಮುಖವಾದಂತಹ ಬಿಕ್ಕಟ್ಟುಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಿಂದ ಒಂದು ಅಜೆಂಡಾ 2030 ಅಂತ ಗುರುತಿಸಲಾಗಿದೆ. ಸೊ ಈ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಜಾಗತಿಕವಾಗಿ ಈ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ದೇಶಗಳು ಬಳಸ್ತಾ ಇವೆ ಮತ್ತು ಅವುಗಳ ಒಂದು ಉಪಯೋಗವನ್ನು ಯಾವ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಅಗತ್ಯತೆಯನ್ನು ಈ ಒಂದು ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ವರದಿಯಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಪಬ್ಲಿಷ್ ಮಾಡಲಾಗುತ್ತದೆ. ಸೊ ಸುಮಾರು 180 ದೇಶಗಳು ಮತ್ತು 7 ವಿಶ್ವದ ಪ್ರಮುಖ ಪ್ರದೇಶಗಳನ್ನು ಗುರುತಿಸಿ ಮತ್ತು 4 ಆದಾಯದ ಇನ್ಕಮ್ ಗ್ರೂಪಿಂಗ್ಸ್ಗಳನ್ನು ಗುರುತಿಸಿ ಆ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಮುಖ್ಯವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿ ಅದರ ಒಂದು ಮಾಡೆಲಿಂಗ್ ಮಾಡಿ ಈ ಇವ್ಯಾಲ್ಯೂಯೇಷನ್ ಮಾಡುವಂತಹ, ಮೌಲ್ಯಮಾಪನ ಮಾಡುವಂತಹ ಒಂದು ಸಮಗ್ರವಾದಂತಹ ರಿಪೋರ್ಟ್ ಯಾವುದು ಅಂತಂದರೆ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು 2024ರ ಈ ಒಂದು ವರದಿಯಲ್ಲಿ ನೀಡಲಾದಂತಹ ಪ್ರಮುಖ ಅಂಶಗಳು ಏನು ಅಂತಂದರೆ, ಜಾಗತಿಕವಾಗಿ ಅಸಮಾನತೆಯನ್ನು ಈ ಒಂದು ಸಂದರ್ಭದಲ್ಲಿ ಗುರುತಿಸಲಾಗಿದೆ. ಅಂದರೆ ಈ ಅಸಮಾನತೆ ಅಂದರೆ ಈ ಸಂಪನ್ಮೂಲಗಳ ಬಳಕೆಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಯಾವ ರೀತಿಯಾಗಿ ಒಂದು ಅಸಮಾನತೆ ಇದೆ. ಅಂದರೆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರಿಸೋರ್ಸಸ್ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದ್ದರೆ, ಇನ್ನೊಂದು ಪ್ರದೇಶದಲ್ಲಿ ಅತಿ ವಿರಳವಾಗಿ ಆ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತ ಈ ರೀತಿಯಾದಂಥ ಒಂದು ಅಸಮಾನತೆಯನ್ನು, ಇನ್ಇಕ್ವಾಲಿಟಿ ಆಫ್ ರಿಸೋರ್ಸಸ್ ಯೂಸೇಜ್ ಅಂತ ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಎರಡನೇ ಮುಖ್ಯವಾದಂತಹ ಅಂಶ ಏನು ಅಂತಂದರೆ, ಈ ಕೃಷಿ ಬೆಳೆಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ, ಹೈ ಈಲ್ಡ್
ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅರಣ್ಯ ಉತ್ಪನ್ನಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಂಸ್ಕರಣೆಯ ಈ ಭೂ ಸಂಬಂಧಿತವಾದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಜಾಗತಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜೀವ ವೈವಿಧ್ಯತೆಯ ನಷ್ಟ ಆಗ್ತಾ ಇದೆ ಮತ್ತು ಸಾಮಾನ್ಯವಾಗಿ ಈ 90% ನೀರಿನ ಒತ್ತಡವನ್ನು ಜಗತ್ತು ಅನುಭವಿಸ್ತಾ ಇದೆ. ನೀರಿನ ಒತ್ತಡ ಅಂತಂದರೆ ವಾಟರ್ ಕ್ರೈಸಿಸನ್ನು ಅನುಭವಿಸ್ತಾ ಇದೆ ಅಂತ ಈ ಒಂದು ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಹಸಿರು ಮನೆಯ ಪರಿಣಾಮವನ್ನು ಉಂಟು ಮಾಡುವಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳ ಹೊರಸೂಸುವಿಕೆಯನ್ನು ಕೂಡ 1/3 ಭಾಗವನ್ನು ಈ ಒಂದು ಸಂದರ್ಭದಲ್ಲಿ ಹೊಂದಿದೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಮರಳು, ಜಲ್ಲಿ ಮತ್ತು ಜೇಡು ಮಣ್ಣು ಸೇರಿದಂತೆ ಈ ಫಾಸಿಲ್ ಇಂಧನಗಳು, ಲೋಹಗಳು ಮತ್ತು ಈ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ಗಳು ಇವುಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಸಂಸ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಜಾಗತಿಕವಾಗಿ ಸುಮಾರು 35% ಎಮಿಷನನ್ನು ಕಾಣಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ 2020 ಮಟ್ಟಕ್ಕೆ ಕಂಪೇರ್ ಮಾಡಿದರೆ ಈ ಸಂಪನ್ಮೂಲಗಳ ಎಕ್ಸ್ಪ್ಲಾಯ್ಟೇಷನ್ ಅಂತ ಏನು ಕರಿತೇವೆ, ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಅಂತ, ಸಂಪನ್ಮೂಲಗಳ ಶೋಷಣೆ ಏನಿದೆ 2020 ಮಟ್ಟಕ್ಕೆ ಕಂಪೇರ್ ಮಾಡಿದರೆ 2060ರಲ್ಲಿ ಸುಮಾರು 60% ಹೆಚ್ಚಾಗಬಹುದು ಅಂತ ಕೂಡ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ. ಅಂದರೆ 2020ರಲ್ಲಿ 100 ಶತಕೋಟಿ ಟನ್ಗಳಷ್ಟು ಇದ್ದಂತಹ ಈ ಒಂದು ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಏನಿದೆ 2060ರವರೆಗೆ 60%ನಷ್ಟು ಹೆಚ್ಚಾಗಿ 160 ಶತಕೋಟಿ ಟನ್ಗಳಷ್ಟು ಏರಿಕೆಯಾಗಲಿದೆ. ಅಂದರೆ ಈ ಸಂಪನ್ಮೂಲಗಳ ಒಂದು ಬಳಕೆ ಏನಿದೆ ಹೆಚ್ಚಾಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂತ ಒಂದು ಟ್ರೆಂಡನ್ನು ಈ ಒಂದು ಅನಾಲಿಸಿಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಾಗಿದೆ ಅಥವಾ ಮೆನ್ಷನ್ ಮಾಡಲಾಗಿದೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾದಂತಹ ಈ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ಒಂದು ವರದಿಯ ಮೂಲಕ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಕೀನ್ಯಾದಲ್ಲಿದೆ. ಕೀನ್ಯಾದ ನೈರೋಬಿ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಈ ಒಂದು ಸಂಸ್ಥೆಯ ಮೂಲಕ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಈ ಎಲ್ಲ ಸಂಸ್ಥೆಗಳು ಮತ್ತು ಆ ಸಂಸ್ಥೆಗಳು ಪಬ್ಲಿಷ್ ಮಾಡುವಂತಹ ರಿಪೋರ್ಟ್ಗಳು ಯಾವುವು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಲಾಹೋರ್ ರೆಸಲ್ಯೂಷನ್ ಅಂತ ನೀವೆಲ್ಲ ಓದಿರ್ಬೋದು ಅಥವಾ ಓದಿಲ್ಲದೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಲಾಹೋರ್ ರೆಸಲ್ಯೂಷನ್ ಇದು 1940ನೇ ಇಸವಿಯಲ್ಲಿ ಮುಸ್ಲಿಂ ಲೀಗ್ನಿಂದ ನಡೆಸಲಾಗಿತ್ತು. ಈ ಒಂದು ಲಾಹೋರ್ ರೆಸಲ್ಯೂಷನ್ನ ಅಂಗೀಕಾರ ಮಾಡಲಾಗಿತ್ತು. ಸೊ ಈಗ ಸದ್ಯಕ್ಕೆ ಈ ಲಾಹೋರ್ ರೆಸಲ್ಯೂಷನ್ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ರೂಪುಗೊಂಡಿದೆ ಅಂತ ನಾವೆಲ್ಲ ನ್ಯೂಸ್ನಲ್ಲಿ ಓದಿದ್ವಿ. ಸೊ ಅದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಲಾಹೋರ್ ರೆಸಲ್ಯೂಷನನ್ನು ವಾರ್ಷಿಕವಾಗಿ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಈ ರಿಪಬ್ಲಿಕ್ ಡೇ ಆಗಿರ್ಬೋದು ಅಥವಾ ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಈ ರೀತಿಯಾದಂತಹ ದಿನಗಳನ್ನು ನ್ಯಾಷನಲ್ ಡೇಸ್ ಅಂತ ಗುರುತಿಸ್ತೇವೆ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಈ ಲಾಹೋರ್ ರೆಸಲ್ಯೂಷನ್ ಅನ್ನುವ ಈ ಒಂದು ಮಾರ್ಚ್ 23ನೇ ತಾರೀಕಿನಂದು ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಸೊ ಈಗ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಪಾಕಿಸ್ತಾನದಿಂದ 2024ನೇ ಇಸವಿಯ ಈ ಮಾರ್ಚ್ 23ನೇ ತಾರೀಕಿನಂದು ಲಾಹೋರ್ ರೆಸಲ್ಯೂಷನ್ ಡೇಯನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿ ಇದರ ವತಿಯಿಂದ ನವದೆಹಲಿಯಲ್ಲಿ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನಾಗಿ ಪ್ರತಿ ವರ್ಷ ಆಚರಿಸ್ತಾ ಇದ್ರು. ಆದರೆ ಕೋವಿಡ್-19 ನಂತರ ಅಂದರೆ 2020ರ ನಂತರ 3-4 ವರ್ಷಗಳವರೆಗೆ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ನವದೆಹಲಿಯಲ್ಲಿ ಪಾಕಿಸ್ತಾನದ ಎಂಬಸಿಯಿಂದ ನಡೆಸಲಾಗಿರಲಿಲ್ಲ. ಸೊ ಆದರೆ 2024ನೇ ಇಸವಿಯಲ್ಲಿ ಭಾರತದೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸುವಂತಹ ಒಂದು ಇಂಟ್ರೆಸ್ಟನ್ನು ಹೊಸ ಸರ್ಕಾರ, ಅಂದರೆ ಪಾಕಿಸ್ತಾನದ ಹೊಸ ಸರ್ಕಾರ ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ಭಾರತದ ಈ
ನವದೆಹಲಿಯಲ್ಲಿರುವಂತಹ ಪಾಕಿಸ್ತಾನದ ಎಂಬಸಿಯಲ್ಲಿ ಕೂಡ ಆಯೋಜನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಲಾಹೋರ್ ರೆಸಲ್ಯೂಷನ್ ಅಂದರೆ ಏನು, ಐತಿಹಾಸಿಕವಾದಂತಹ ಈ ಒಂದು ಲಾಹೋರ್ ನಿರ್ಣಯದ ಕುರಿತಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮುಖ್ಯವಾಗಿ ಭಾರತದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ, ಅಖಿಲ ಭಾರತ ಮುಸ್ಲಿಂ ಲೀಗ್ನಿಂದ ಮಾರ್ಚ್ 22, 1940ರಿಂದ ಮಾರ್ಚ್ 24ರವರೆಗೆ 3 ದಿನಗಳ ಈ ಒಂದು ಸಭೆಯನ್ನು ನಡೆಸಲಾಗಿತ್ತು. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಒಂದು ಸಭೆಯನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಈ ಮುಸ್ಲಿಮರಿಗೆ ಸ್ವತಂತ್ರ ರಾಷ್ಟ್ರವನ್ನು ರೂಪಿಸುವಂತಹ ಒಂದು ಔಪಚಾರಿಕವಾದಂತಹ ಕರೆಯನ್ನು ಈ ಲಾಹೋರ್ ರೆಸಲ್ಯೂಷನ್ ಸಂದರ್ಭದಲ್ಲಿ ಅಂಗೀಕರಿಸಲಾಗಿತ್ತು ಮುಸ್ಲಿಂ ಲೀಗ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 1940ನೇ ಇಸವಿಯಲ್ಲಿ ಲಾಹೋರ್ನಲ್ಲಿ ಈ ಲಾಹೋರ್ ರೆಸಲ್ಯೂಷನನ್ನು ಅಂಗೀಕರಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಭಾರತದಲ್ಲಿರುವಂತಹ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಸ್ವತಂತ್ರ ರಾಷ್ಟ್ರವನ್ನು ಪಡೆದುಕೊಳ್ಳುವಂತಹ ಒಂದು ವಿಷಯವನ್ನು ಅಂಗೀಕರಿಸಲಾಗಿತ್ತು, ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನು ಅಂತಂದರೆ ಈ ಒಂದು ಅಂಗೀಕಾರ ಮಾಡಲಾದಂತಹ ಒಂದು ರೆಸಲ್ಯೂಷನ್ನಲ್ಲಿ ಯಾವುದೇ ರೀತಿಯಾಗಿ ಪಾಕಿಸ್ತಾನದ ಉಲ್ಲೇಖ ಆಗಿರಲಿಲ್ಲ. ಅಂದರೆ ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರವನ್ನು ರೂಪಿಸಬೇಕು ಅಂತ ಮೆನ್ಷನ್ ಮಾಡಿದರೂ ಕೂಡ ಪಾಕಿಸ್ತಾನ ಅನ್ನುವ ಈ ಒಂದು ಪ್ರದೇಶವನ್ನು ಪಡೆದುಕೊಳ್ಬೇಕು ಅಂತ ಯಾವುದೇ ರೀತಿಯಾಗಿ ಈ ಲಾಹೋರ್ ರೆಸಲ್ಯೂಷನ್ನಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಆದರೆ ಭಾರತೀಯ ಮುಸ್ಲಿಮರಾದಂತಹ ಮತ್ತು ಭಾರತದ ಸ್ವತಂತ್ರ ಹೋರಾಟಗಾರರಾದಂತಹ ಸಾಕಷ್ಟು ಮುಸ್ಲಿಮರು ಕೂಡ ಈ ಲಾಹೋರ್ ರೆಸಲ್ಯೂಷನ್ ವಿರುದ್ಧ ಟೀಕೆ ಮಾಡಿದರು. ಮುಖ್ಯವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಈ ಒಂದು ಲಾಹೋರ್ ರೆಸಲ್ಯೂಷನ್ನ ನಿರ್ಣಯವನ್ನು ಭಾರತೀಯ ಮುಸ್ಲಿಮರಿಂದ ಕೂಡ ವಿರೋಧಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ವಿರೋಧಿಸಿದಂತಹ ಪ್ರಮುಖ ಭಾರತೀಯ ಮುಸ್ಲಿಮರು ಯಾರಾಗಿದ್ದರು ಅಂತಂದರೆ ಅಬುಲ್ ಕಲಾಂ ಆಜಾದ್ ಅವರು ಮತ್ತು ಈ ಅಖಂಡ ಭಾರತಕ್ಕಾಗಿ ಪ್ರತಿಪಾದಿಸಿದಂತಹ ಹುಸೇನ್ ಅಹಮದ್ ಮದನಿ ಅವರ ನೇತೃತ್ವದಲ್ಲಿದ್ದಂತಹ ದೇವಬಂಗ್ ಉಲೇಮಾಗಳು ಕೂಡ ಈ ಲಾಹೋರ್ ರೆಸಲ್ಯೂಷನ್ನ ಅಪೋಸ್ ಮಾಡಿದ್ರು, ವಿರೋಧಿಸಿದ್ರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಲಾಹೋರ್ ರೆಸಲ್ಯೂಷನ್ನ ಅಂಗೀಕಾರ ಮಾಡುವುದಕ್ಕೆ ಅಥವಾ ಒಂದು ಮುಸ್ಲಿಂ ಲೀಗ್ನಿಂದ ಸಭೆಯನ್ನು ನಡೆಸುವಂತಹ ಒಂದು ಉದ್ದೇಶವನ್ನು, ಅದರ ಬ್ಯಾಕ್ಡ್ರಾಪ್ ಏನು, ಅದರ ಹಿನ್ನೆಲೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1930ರ ದಶಕದಲ್ಲಿ, ಪ್ರಾರಂಭದ ದಶಕದಲ್ಲಿ ಈ ಮುಸ್ಲಿಮರು ಭಾರತೀಯ ಒಕ್ಕೂಟದಲ್ಲಿ ತಮ್ಮ ಒಂದು ಮುಸ್ಲಿಂ ಸಮುದಾಯದ ಒಂದು ರಿಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಮತ್ತು ಸರಿಯಾದಂತಹ ಹಕ್ಕುಗಳನ್ನು ಮುಸ್ಲಿಮರಿಗೆ ನೀಡಲಾಗ್ತಾ ಇಲ್ಲ ಅಂತ ಒಂದು ರೆಕಮೆಂಡೇಷನ್ಗಳನ್ನು ಅಥವಾ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀಡ್ತಾಯಿದ್ರು ಬ್ರಿಟಿಷರಿಗೆ. ಸೊ ಇದೇ ಒಂದು ಕಾರಣಕ್ಕಾಗಿ ವೇಟ್ ಮಾಡ್ತಾ ಇದ್ದಂತಹ ಡಿವೈಡ್ ಆ್ಯಂಡ್ ರೂಲ್ ಈ ಒಂದು ಪಾಲಿಸಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಬ್ರಿಟಿಷರು 1935ನೇ ಇಸವಿಯಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಸೊ ಈ ಕಾಯ್ದೆಯಲ್ಲಿ ನೀಡಲಾದಂತಹ ಮುಖ್ಯವಾದಂತಹ ಪ್ರಾವಧಾನ ಏನು ಅಂತಂದರೆ ಮುಸ್ಲಿಂ ಸಮುದಾಯಕ್ಕೆ ಸಪ್ರೇಟ್ ಎಲೆಕ್ಟೊರೇಟ್ಸ್ಗಳನ್ನು ನೀಡ್ತಾರೆ. ಪ್ರತ್ಯೇಕ ಮತದಾನದ ಹಕ್ಕನ್ನು ಈ ಒಂದು ಸಂದರ್ಭದಲ್ಲಿ ಅಂದರೆ 1935ನೇ ಇಸವಿಯಲ್ಲಿ ಜಾರಿಗೊಳಿಸಲಾದಂತಹ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಥವಾ ಈ ಒಂದು ಕಾಯ್ದೆಯಲ್ಲಿ ಸಪ್ರೇಟ್ ಎಲೆಕ್ಟೊರೇಟನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುತ್ತೆ. ಸೊ ಇದರ ಮೂಲಕ ಏನಾಗುತ್ತೆ ಅಂತಂದರೆ ಮುಸ್ಲಿಮರಲ್ಲಿ ಅಥವಾ ಈ ಮುಖ್ಯವಾಗಿ ಮುಸ್ಲಿಂ ಲೀಗ್ನಿಂದ ಈ ಪ್ರತ್ಯೇಕ ರಾಷ್ಟ್ರವನ್ನು ಪಡೆದುಕೊಳ್ಳುವಂತಹ ಒಂದು ಇಂಟ್ರೆಸ್ಟ್ ಅಥವಾ ಒಂದು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ. ನಂತರ 1940 ಮಾರ್ಚ್ 19ನೇ ತಾರೀಕಿನಂದು ಈ ಲಾಹೋರ್ನಲ್ಲಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರ ವಿರುದ್ಧ ಈ ಖಾಕ್ಸರ್ಸ್ ಅನ್ನುವ ಮುಸ್ಲಿಂ ಗುಂಪಿನ ಸದಸ್ಯರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾರೆ ಲಾಹೋರ್ನಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಮಾರ್ಚ್ 19ನೇ ತಾರೀಕು ಈ ಖಾಸ್ಕರ್ಸ್ ಅನ್ನುವ ಮುಸ್ಲಿಂ ಗುಂಪಿನ ಸದಸ್ಯರ ವಿರುದ್ಧ ಬ್ರಿಟಿಷರು ಗುಂಡು ಹಾರಿಸಿ ಅವರನ್ನು ಕೊಂದು ಹಾಕ್ತಾರೆ. ಸೊ ಇದೇ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು 1940ನೇ ಇಸವಿ ಮಾರ್ಚ್ 22ರಿಂದ 24ರವರೆಗೆ ಮುಸ್ಲಿಂ ಲೀಗ್ನಿಂದ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಇದೇ ಒಂದು ಸಭೆಯಲ್ಲಿ
ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ರೂಪಿಸಬೇಕು ಅಂತ ಒಂದು ಕರೆಯನ್ನು ಕೊಡಲಾಗುತ್ತೆ ಮತ್ತು ಈ ಒಂದು ರೆಸಲ್ಯೂಷನನ್ನು ಲಾಹೋರ್ ರೆಸಲ್ಯೂಷನ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಒಂದು ಲಾಹೋರ್ ರೆಸಲ್ಯೂಷನ್ನ ವಾರ್ಷಿಕವಾಗಿ ಆಚರಣೆ ಮಾಡುವಂತಹ ಒಂದು ಪ್ರಾವಧಾನ ಅಥವಾ ಒಂದು ಪ್ರಾಕ್ಟೀಸ್ ಏನಿದೆ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಪಾಕಿಸ್ತಾನದಲ್ಲಿ ಆಚರಿಸಲಾಗುತ್ತೆ. ಸೊ ಆ ಒಂದು ದಿನಾಚರಣೆಯನ್ನು ಭಾರತದ ನವದೆಹಲಿಯಲ್ಲೂ ಕೂಡ ಪ್ರತಿ ವರ್ಷ ಆಯೋಜನೆ ಮಾಡಲಾಗ್ತಾ ಇತ್ತು ಪಾಕಿಸ್ತಾನದ ಎಂಬಸಿಯಿಂದ. ಈ ಒಂದು ವರ್ಷ ಕಳೆದ 3-4 ವರ್ಷಗಳ ನಂತರ ಮೊದಲ ಬಾರಿಗೆ ಈ ಒಂದು ವರ್ಷ ಅಂದರೆ 2024ರಲ್ಲಿ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ಭಾರತದ ನವದೆಹಲಿಯಲ್ಲೂ ಕೂಡ ಆಯೋಜನೆ ಮಾಡುವಂತಹ ಇಂಟ್ರೆಸ್ಟನ್ನು ಪಾಕಿಸ್ತಾನದ ಹೊಸ ಸರ್ಕಾರ ಕೈಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲಾಹೋರ್ ರೆಸಲ್ಯೂಷನ್. ಇನ್ನು ಮುಂದಿನ ಆರ್ಟಿಕಲ್ ನವಾಜ್ ಶೇವಾ ಅನ್ನುವ ಒಂದು ಪೋರ್ಟ್ ಬಗ್ಗೆ ಇದೆ. ಮಹಾರಾಷ್ಟ್ರದಲ್ಲಿರುವಂತಹ ಈ ನವಾಜ್ ಶೇವಾ ಅನ್ನುವ ಬಂದರು ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಪಾಕಿಸ್ತಾನದ ಈ ಪರಮಾಣು ಕಾರ್ಯಕ್ರಮಗಳಿಗೆ ಬಳಸಬಹುದಾದಂತಹ ಕೆಲವೊಂದಿಷ್ಟು ಸರಕುಗಳನ್ನು ಈ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾ ಇದ್ದಂತಹ ಒಂದು ಹಡಗಿನಿಂದ ಕಸ್ಟಮ್ಸ್ ಅಧಿಕಾರಿಗಳು ಈ ನವಾಜ್ ಶೇವಾ ಅನ್ನುವ ಭಾರತದ ಮಹಾರಾಷ್ಟ್ರದಲ್ಲಿರುವಂತಹ ಬಂದರಿನಲ್ಲಿ ಆ ಒಂದು ಹಡಗನ್ನು ವಶಪಡಿಸಿಕೊಂಡಿದ್ದಾರೆ. ಹಡಗನ್ನು ಹಿಡಿದು ಅದರ ಸರಕುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ವಶಪಡಿಸಿಕೊಂಡಂತಹ ವಸ್ತುಗಳೇನಿದ್ದಾವೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಬಳಕೆಯಾಗಬಹುದು ಅಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಕಸ್ಟಮ್ಸ್ ಅಧಿಕಾರಿಯಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನವಾಜ್ ಶೇವಾ ಅನ್ನುವ ಬಂದರು ನ್ಯೂಸ್ನಲ್ಲಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಭಾರತದಾದ್ಯಂತ ಇರುವಂತಹ ಪ್ರಮುಖ ಪೋರ್ಟ್ಸ್ ಅಥವಾ ಬಂದರುಗಳ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ನವಾಜ್ ಶೇವಾ ಅನ್ನುವ ಈ ಪೋರ್ಟ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಆಗಲೇ ತಿಳಿಸಿದ ಹಾಗೆ ಭಾರತದ ಪಶ್ಚಿಮ ಕರಾವಳಿ ಅಂತಂದರೆ ಈ ಅರಬ್ಬಿ ಸಮುದ್ರದ ಕರಾವಳಿಯಲ್ಲಿರುವಂತಹ ಮಹಾರಾಷ್ಟ್ರದ ನವಿ ಮುಂಬೈನಿಂದ ಸ್ವಲ್ಪ ನಾಟಿಕಲ್ ಮೈಲ್ಸ್ ದೂರ ಇರುವಂತಹ ಅಥವಾ 6 ನಾಟಿಕಲ್ ಮೈಲ್ಸ್ಗಳಷ್ಟು ವ್ಯಾಪಿಸಿರುವಂತಹ ಒಂದು ಪ್ರಮುಖವಾದಂತಹ ಸ್ಥಳ ಇದೆ. ಠಾಣೆ ಕ್ರೀಕ್ ಅನ್ನುವ ಈ ಅರಬ್ಬಿ ಸಮುದ್ರದಿಂದ ಒಳಚಾಚಿಕೊಂಡಿರುವಂತಹ ವಾಟರ್ ಬಾಡಿ ಏನಿದೆ ಅದನ್ನು ಥಾಣೆ ಕ್ರೀಕ್ ಅಂತ ಕರೀತಾರೆ. ಇದೇ ಒಂದು ಠಾಣೆ ಕ್ರೀಕ್ ಪ್ರದೇಶದಲ್ಲಿ ನವಾಜ್ ಶೇವಾ ಅನ್ನುವ ಪೋರ್ಟ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಬಂದರಿನಲ್ಲಿ ಕಂಟೈನರ್ಸ್ಗಳನ್ನು ಅಥವಾ ಸರಕುಗಳನ್ನು ಲೋಡಿಂಗ್ ಅನ್ಲೋಡಿಂಗ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಕಸ್ಟಮ್ ಅಧಿಕಾರಿಗಳು ಈ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ಸರಕುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ನಾವು ಕಾಂಟೆಕ್ಸ್ಟಿಂದ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸದ್ಯಕ್ಕೆ ಈ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನಿಂದ ಈ ನವಾಜ್ ಶೇವಾ ಪೋರ್ಟನ್ನು ಆಪ್ರೇಟ್ ಮಾಡಲಾಗ್ತಾ ಇದ್ದು ಇದೇ ಒಂದು ಕಾರಣಕ್ಕಾಗಿ ಇದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ನವಾಜ್ ಶೇವಾ ಅನ್ನುವ ಈ ಬಂದರಿನ ಇನ್ನೊಂದು ಹೆಸರು ಏನು ಅಂತಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಭಾರತದಲ್ಲಿರುವಂತಹ ಬಂದರುಗಳಲ್ಲಿ ಅತ್ಯಂತ ಜನನಿಬಿಡವಾದಂತಹ ಅಥವಾ ಸಾಕಷ್ಟು ಬ್ಯುಸಿಯಾಗಿರುವಂತಹ ಪೋರ್ಟ್ಗಳಲ್ಲಿ ಈ ನವಾಜ್ ಶೇವಾ ಬಂದರು ಕೂಡ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ಭಾರತದಲ್ಲಿ ನಡೆಯುವಂತಹ ಸುಮಾರು ಅರ್ಧದಷ್ಟು ಆಮದು ಮತ್ತು ರಫ್ತುಗಳ ವಹಿವಾಟು ಏನಿದೆ ಈ ನವಾಜ್ ಶೇವಾ ಅನ್ನುವ ಬಂದರಿನ ಮೂಲಕ ನಡೆಯುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1989ನೇ ಇಸವಿಯಲ್ಲಿ ಮುಂಬೈ ಬಂದರಿನಲ್ಲಿ ಆಗ್ತಾ ಇದ್ದಂತಹ ದಟ್ಟಣೆಯನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಸ್ಯಾಟಲೈಟ್ ಪೋರ್ಟ್ ಆಗಿ ಈ ನವಾಜ್ ಶೇವಾ ಬಂದರನ್ನು ಸ್ಥಾಪನೆ ಮಾಡಲಾಗುತ್ತೆ 1989ರಲ್ಲಿ. ಮುಖ್ಯವಾಗಿ ಈ ಕಾರ್ಗೋ ಹ್ಯಾಂಡ್ಲಿಂಗ್ ಆಗಿರಬಹುದು, ಖಾಸಗಿಯಾಗಿ ನಡೆಸುವಂತಹ ಈ ವಾಣಿಜ್ಯ ಉದ್ದೇಶದಿಂದ ನಡೆಸಲಾಗುವಂತಹ ಸಾಕಷ್ಟು ವಹಿವಾಟುಗಳನ್ನು ಈ ನವಾಜ್ ಶೇವಾ ಬಂದರಿನ ಮೂಲಕ ನಡೆಸಲಾಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ 5 ಪೋರ್ಟ್ ಟರ್ಮಿನಲ್ಸ್ಗಳು ಬೃಹತ್ ಲಿಕ್ವಿಡ್ ಗೂಡ್ಸ್ಗಳನ್ನು ನಿರ್ವಹಣೆ ಮಾಡುವಂತಹ ಸೌಲಭ್ಯವನ್ನು ಕೂಡ ಈ ನವಾಜ್ ಶೇವಾ ಬಂದರುಗಳಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇದರ ಗಾತ್ರ ಮತ್ತು ಸಾಮರ್ಥ್ಯದ ದೃಷ್ಟಿಯಿಂದ ಜಗತ್ತಿನಾದ್ಯಂತ ಇರುವಂತಹ ಟಾಪ್ 30 ಪೋರ್ಟ್ಗಳಲ್ಲಿ ಈ ಕಂಟೈನರ್ ಪೋರ್ಟ್ಗಳಲ್ಲಿ ನವಾಜ್ ಶೇವಾ ಬಂದರು ಕೂಡ ಒಂದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ನೋಡೋದಾದರೆ ಆಗಲೇ ತಿಳಿಸಿದ ಹಾಗೆ ಅರಬ್ಬಿ ಸಮುದ್ರದಿಂದ ಒಳಚಾಚಿಕೊಂಡಿರುವಂತಹ ಠಾಣೆ ಕ್ರೀಕ್ ಅನ್ನುವ ಈ ಒಂದು ಪ್ರದೇಶದಲ್ಲಿ ಇದು ಮುಂಬೈ
ಇದು ನವಿ ಮುಂಬೈ. ಈ ನವಿ ಮುಂಬೈ ಪ್ರದೇಶದಲ್ಲಿ ಇರುವಂತಹ ಒಂದು ಬಂದರು ಯಾವುದು ಅಂತಂದರೆ ನವಶೇವಾ ಬಂದರು. ಠಾಣೆ ಕ್ರೀಕ್ ಅಂತಂದರೆ ಅರಬ್ಬಿ ಸಮುದ್ರದಿಂದ ಒಳಚಾಚಿಕೊಂಡಿರುವಂತಹ ಒಂದು ವಾಟರ್ ಬಾಡಿ. ಇದು ಠಾಣೆ ಕ್ರೀಕ್ ಅಂತ ಇದನ್ನು ಕರೀತಾರೆ. ಮಹಾರಾಷ್ಟ್ರದಲ್ಲಿದೆ ಅದು. ಸೊ ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಒಂದು ವಿಭಜಿಸಿದಂತಹ ಒಂದು ವಾಟರ್ ಬಾಡಿ ಯಾವುದು ಅಂತಂದರೆ ಠಾಣೆ ಕ್ರೀಕ್. ಇದರ ಪೂರ್ವ ಭಾಗದಲ್ಲಿ ಈ ನವಶೇವಾ ಬಂದರನ್ನು ಪೋರ್ಟನ್ನು ನಾವು ಲೊಕೇಟ್ ಮಾಡ್ಬೋದು ಈ ಒಂದು ಪ್ರದೇಶದಲ್ಲಿ. ಸೊ ಇದು ದೇಶದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದಟ್ಟಣೆಯನ್ನು ಹೊಂದಿದಂತಹ ಸಾಕಷ್ಟು ಬ್ಯುಸಿಯೆಸ್ಟ್ ಪೋರ್ಟ್ಗಳಲ್ಲಿ ಒಂದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇನ್ನು ಈ ಪೋರ್ಟ್ಗಳ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದೇ ಒಂದು ಕಾರಣಕ್ಕಾಗಿ ನಮ್ಮ ದೇಶದಾದ್ಯಂತ ಇರುವಂತಹ ಕೆಲವೊಂದಿಷ್ಟು ಪ್ರಮುಖ ಬಂದರುಗಳು ಯಾವುವು ಮತ್ತು ಯಾವ ರಾಜ್ಯದಲ್ಲಿವೆ ಅಂತ ತಿಳ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲಿಗೆ ನಮ್ಮ ಪಶ್ಚಿಮ ಭಾಗದ ಕರಾವಳಿಯನ್ನು ನೋಡೋದಾದರೆ ಗುಜರಾತ್ನಲ್ಲಿ ಮುಂದ್ರಾ ಪೋರ್ಟ್, ಸಿಕ್ಕಾ ಪೋರ್ಟ್, ಕಾಂಡ್ಲಾ ಅನ್ನುವ ಪೋರ್ಟ್ ಮತ್ತು ಹಜೀರಾ ಅನ್ನುವ ಪೋರ್ಟ್ಗಳನ್ನು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಮುಂಬೈ ಪೋರ್ಟ್ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಅಥವಾ ನವಶೇವಾ ಪೋರ್ಟನ್ನು ನಾವು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ ಇವೆರಡು ಎಲ್ಲಿವೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಇವೆ. ನಂತರ ಈ ಮಜ್ಗಾಂವ್ ಡಾಕ್ಯಾರ್ಡ್ ಅಥವಾ ಈ ಗೋವಾದಲ್ಲೂ ಕೂಡ ಒಂದು ಪೋರ್ಟ್ ಇದೆ. ಅದು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರ್ತಾ ಇಲ್ಲ ಕರೆಕ್ಟಾಗಿ. ಮಂಗಳೂರಿನಲ್ಲಿ ಮಂಗಳೂರು ಪೋರ್ಟ್, ನಂತರ ಕೇರಳದಲ್ಲಿನ ಕೊಚ್ಚಿನ್ ಪೋರ್ಟ್, ತಮಿಳುನಾಡಿನಲ್ಲಿ 4 ಪ್ರಮುಖವಾದಂತಹ ಪೋರ್ಟ್ಗಳಿವೆ. ಅವು ಯಾವುವು ಅಂತಂದರೆ ಟುಟಿಕಾರಿನ್, ಕಾರೈಕಲ್, ಚೆನ್ನೈ ಮತ್ತು ಎನ್ನೋರ್ ಪೋರ್ಟ್ಗಳು. ಆಂಧ್ರ ಪ್ರದೇಶದಲ್ಲಿನ ಕೃಷ್ಣಪಟ್ಟಣಂ ಮತ್ತು ಈ ಒಂದು ವಿಶಾಖಪಟ್ಟಣಂ ಪೋರ್ಟ್ಗಳು. ನಂತರ ಈ ಕಾಕಿನಾಡ್ ಪೋರ್ಟ್, ನಂತರ ವಿಶಾಖಪಟ್ಟಣಂ ಡಿಸ್ಕಸ್ ಮಾಡಿದ್ವಿ. ಒಡಿಶಾದಲ್ಲಿರುವಂತಹ ಪ್ಯಾರಾದೀಪ್ ಪೋರ್ಟ್ ಮತ್ತು ಪಶ್ಚಿಮ ಬಂಗಾಳದಲ್ಲಿರುವಂತಹ ಹಲ್ದಿಯಾ ಮತ್ತು ಕೋಲ್ಕತ್ತಾ ಪೋರ್ಟ್ಗಳು. ಈ ರೀತಿಯಾಗಿ ಸಾಕಷ್ಟು ಹೆಚ್ಚಿನ ವಾಣಿಜ್ಯ ವಹಿವಾಟುಗಳನ್ನು ನಡೆಸುವಂತಹ ಬ್ಯುಸಿಯೆಸ್ಟ್ ಪೋರ್ಟ್ಸ್ಗಳನ್ನು ನಾವು ಭಾರತದಲ್ಲೂ ಕೂಡ ಕಾಣಬಹುದಾಗಿದೆ. ಸೊ ಈಗ ಮಹಾರಾಷ್ಟ್ರದಲ್ಲಿರುವಂಥ ನವಶೇವಾ ಅನ್ನುವ ಪೋರ್ಟ್ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಠಾಣೆ ಕ್ರೀಕ್ನಲ್ಲಿ ಈ ನವಶೇವಾ ಬಂದರು ಲೊಕೇಟ್ ಆಗಿದೆ. ಇದರ ಇನ್ನೊಂದು ಹೆಸರು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕೂಡ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕಿನಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ವಿಶ್ವ ವನ್ಯಜೀವಿ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಈ ವನ್ಯಜೀವಿ ಸಂರಕ್ಷಣೆಯನ್ನು ಮಾಡುವಂತಹ ಉದ್ದೇಶದಿಂದ, ಜಾಗೃತಿಯನ್ನು ಮೂಡಿಸುವ ಒಂದು ಮಹದುದ್ದೇಶದಿಂದ ಜಾಗತಿಕವಾಗಿ 3ನೇ ಮಾರ್ಚನ್ನು ವಿಶ್ವ ವನ್ಯಜೀವಿ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಈ ಜೀವ ವೈವಿಧ್ಯವನ್ನು ಸಂರಕ್ಷಣೆ ಮಾಡುವುದು, ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು ಮತ್ತು ಅವುಗಳ ಕಾಳಜಿಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಮಾರ್ಚ್ 3ನೇ ತಾರೀಕನ್ನು ವಿಶ್ವ ವನ್ಯಜೀವಿ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಸುಸ್ಥಿರ ಅಭ್ಯಾಸಗಳನ್ನು ಕೂಡ ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ವನ್ಯಜೀವಿ ದಿನಾಚರಣೆಯನ್ನು ಆಚರಿಸುವುದು ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಇತಿಹಾಸವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2013ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ರೀತಿಯಾಗಿ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಥೈಲ್ಯಾಂಡ್ ದೇಶದಿಂದ ಒಂದು ಪ್ರಸ್ತಾಪವನ್ನು ಇಡಲಾಗಿತ್ತು. ಸೊ ಇದೇ ಒಂದು ಪ್ರಸ್ತಾಪವನ್ನು ಡೀಟೇಲ್ ಆಗಿ ಪರಿಶೀಲಿಸಿದ ನಂತರ ಅದೇ ಒಂದು ಸಭೆಯಲ್ಲಿ 20 ಡಿಸೆಂಬರ್ 2019ನೇ ಇಸವಿಯಲ್ಲಿ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಆಚರಿಸಬೇಕು. ಪ್ರಪಂಚದಾದ್ಯಂತ ಈ ಕಾಡು ಪ್ರಾಣಿಗಳು, ಸಸ್ಯಗಳ ಬಗ್ಗೆ, ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಒಂದು ದಿನವನ್ನು ಆಚರಿಸಬೇಕು ಅಂತ ವಿಶ್ವಸಂಸ್ಥೆಯಿಂದ ನಿಗದಿಪಡಿಸಲಾಗುತ್ತೆ ಅಥವಾ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗುತ್ತೆ, ರೆಸಲ್ಯೂಷನನ್ನು ಅಂಗೀಕರಿಸಲಾಗುತ್ತೆ. ಸೊ ಇದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ 2014 ಮಾರ್ಚ್ 3ನೇ ತಾರೀಕಿನಂದು ಮೊದಲ ಬಾರಿಗೆ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಆಚರಿಸಬೇಕು ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಒಂದು ರೆಸಲ್ಯೂಷನನ್ನು ಅಂಗೀಕಾರ ಮಾಡಲಾಗುತ್ತೆ. ಇನ್ನು ಈ ಮಾರ್ಚ್ 3ನೇ ತಾರೀಕನ್ನು ಆಯ್ಕೆ ಮಾಡಲು ಮುಖ್ಯ ಕಾರಣ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ಈ ವನ್ಯ ಪ್ರಾಣಿಗಳು ಮತ್ತು ಸಸ್ಯಗಳ ಮಾದರಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡುವುದನ್ನು
ತಡೆಯುವಂತಹ ನಿಟ್ಟಿನಲ್ಲಿ ಮತ್ತು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಸಂರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಸೈಟ್ಸ್ ಅನ್ನುವ ಈ ಒಂದು ಅಗ್ರಿಮೆಂಟನ್ನು ಪಾಸ್ ಮಾಡಲಾಗಿತ್ತು. ಇದೇ ಒಂದು ದಿನ ಜಾಗತಿಕವಾಗಿ 1973 ಮಾರ್ಚ್ 3ನೇ ತಾರೀಕಿನಂದು ಈ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು. ಸೈಟ್ಸನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಸೈಟ್ಸ್ನ ಫುಲ್ ಫಾರ್ಮ್ ಏನು ಅಂತಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫ್ಲೋರಾ ಆ್ಯಂಡ್ ಫೌನಾ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸೈಟ್ಸ್ನ ಫುಲ್ ಫಾರ್ಮ್ ಏನು ಅಂತಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್, ಅಂದರೆ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು, ಅವುಗಳ ಪ್ರಾಣಿ ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು, ಅಳಿವಿನಂಚಿನಲ್ಲಿರುವಂಥ ಈ ರೀತಿಯ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅವುಗಳ ಮಾದರಿಗಳನ್ನು ಕೂಡ, ಅಂದರೆ ಅವುಗಳ ಗೊಂಬೆಗಳಾಗಿರ್ಬೋದು, ಅವುಗಳ ಯಾವುದೇ ಒಂದು ಕಾಪಿಗಳಾಗಿರ್ಬೋದು, ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡುವುದನ್ನು ಕಂಟ್ರೋಲ್ ಮಾಡುವಂತಹ, ರೆಗ್ಯುಲೇಟ್ ಮಾಡುವಂತಹ ಒಂದು ರೆಸಲ್ಯೂಷನ್ ಅಥವಾ ಒಂದು ಸಂಸ್ಥೆಯ ಸಮಾವೇಶ ಯಾವುದು ಅಂತಂದರೆ ಸೈಟ್ಸ್ ಸಮಾವೇಶ ಅಂತ ನಾವು ಗುರುತಿಸಬೇಕು. 1973ನೇ ಇಸವಿಯಲ್ಲಿ ಜಾಗತಿಕವಾಗಿ ಈ ಒಂದು ಸಮಾವೇಶದ ಅಡಿಯಲ್ಲಿ ಈ ಒಂದು ಪ್ರಮುಖ ರಾಷ್ಟ್ರಗಳಿಂದ ಒಂದು ಅಗ್ರಿಮೆಂಟನ್ನು ಸಹಿ ಮಾಡಲಾಗಿತ್ತು ಮಾರ್ಚ್ 3ನೇ ತಾರೀಕು. ಇದೇ ಒಂದು ಕಾರಣಕ್ಕಾಗಿ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಮೊದಲ ಬಾರಿಗೆ 2014ರಲ್ಲಿ ಮಾರ್ಚ್ 3ನೇ ತಾರೀಕಿನಂದು ಆಯೋಜನೆ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು 2024ರ ಈ ವಿಶ್ವ ವನ್ಯಜೀವಿ ದಿನಾಚರಣೆಯ ಥೀಮ್ ಏನಾಗಿದೆ ಅಂತಂದರೆ ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಸದ್ಯಕ್ಕೆ ಇರುವಂತಹ ಡಿಜಿಟಲೀಕರಣ, ಡಿಜಿಟಲ್ ಅನ್ವೇಷಣೆ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಅಂತ ಫೋಕಸನ್ನು 2024ರ ಥೀಮ್ ಆಗಿ, ಈ ವಿಶ್ವ ವನ್ಯಜೀವಿ ದಿನಾಚರಣೆಯ ಥೀಮ್ ಆಗಿ ಗುರುತಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ. ಇತ್ತೀಚೆಗೆ ಮುಖೇಶ್ ಅಂಬಾನಿ ಅವರ ಕೊನೆಯ ಮಗನಾದಂತಹ ಅನಂತ್ ಅಂಬಾನಿ ಅವರ ಮದುವೆ ನಡೆಯಿತು ಅಂತ ನಮಗೆಲ್ಲ ನ್ಯೂಸ್ನಲ್ಲಿ ನಾವೆಲ್ಲ ಓದಿದ್ವಿ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಅನಂತ್ ಅಂಬಾನಿ ಅವರು ಈ ವನ್ಯಜೀವಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಅಳಿವಿನಂಚಿನಲ್ಲಿರುವಂತಹ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ಗಳನ್ನು ಅಥವಾ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಉದ್ದೇಶದಿಂದ ವೈಲ್ಡ್ ಲೈಫ್ ಸೆಂಟರನ್ನು ಅಥವಾ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರನ್ನು ಜಾಮ್ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗುಜರಾತಿನ ಜಾಮ್ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಒಂದು ಸಂಸ್ಥೆಯ ಹೆಸರು ಏನು ಅಂತಂದರೆ, ಆ ಒಂದು ಪ್ರಾಜೆಕ್ಟ್ನ ಹೆಸರು ಏನು ಅಂತಂದರೆ ಒನ್ ತಾರಾ ಅನ್ನುವ ಪ್ರಾಜೆಕ್ಟ್. ಅನಂತ್ ಅಂಬಾನಿ ಅವರಿಂದ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಮತ್ತೆ ಕಾಡಿಗೆ ರಿಲೀಸ್ ಮಾಡುವಂತಹ ಒಂದು ಮುಖ್ಯವಾದಂತಹ ಪ್ರಾಜೆಕ್ಟನ್ನು ನಡೆಸಲಾಗ್ತಾ ಇದೆ ಈ ಗುಜರಾತಿನ ಜಾಮ್ನಗರದಲ್ಲಿ. ಅದರ ಹೆಸರು ಏನು ಅಂತಂದರೆ, ಆ ಸಂಸ್ಥೆಯ ಹೆಸರು ಏನು ಅಂತಂದರೆ ಒನ್ ತಾರಾ ಅನ್ನುವ ಒಂದು ಹೆಸರು ಅಂತ ನಾವು ನೆನಪಿಟ್ಕೋಬೇಕು. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಕ್ವಿಕ್ ರಿವಿಷನ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ಸಂಸ್ಥೆಯು ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅಥವಾ ಜಾಗತಿಕ ಸಂಪನ್ಮೂಲಗಳ ದೃಷ್ಟಿಕೋನ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಮೊದಲನೇ ಆಪ್ಷನ್ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಆಪ್ಷನ್ 2 CITES, ಸೈಟ್ಸ್. ಆಪ್ಷನ್ 3 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ 4 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಅನ್ನುವ ವರದಿಯನ್ನು ವಾರ್ಷಿಕವಾಗಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ಹೆಡ್ ಕ್ವಾರ್ಟರ್ ಅಥವಾ ಪ್ರಧಾನ ಕಚೇರಿಯಲ್ಲಿದೆ ಅಂತಂದರೆ ಕೇನ್ಯಾದ ನೈರೋಬಿ ನಗರದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ UNEP ಇಸ್ ರೈಟ್ ಆನ್ಸರ್. ಆ್ಯನ್ಯುವಲಿ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಮುಖ್ಯವಾಗಿ ಜಾಗತಿಕವಾಗಿ ಯಾವ ಒಂದು ಟ್ರೆಂಡ್ನ ಮೂಲಕ ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತ ಅನ್ನುವ
ಒಂದು ಮಾಹಿತಿಯನ್ನು ಅನಲೈಸ್ ಮಾಡುವಂತಹ ಡೀಟೇಲ್ ಆದಂತಹ ಪಬ್ಲಿಷ್ಮೆಂಟ್ ಯಾವುದು ಅಂತಂದರೆ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ನ ಮೂಲಕ ಪಬ್ಲಿಷ್ ಮಾಡಲಾಗುವಂತಹ ಜಾಗತಿಕ ಸಂಪನ್ಮೂಲಗಳ ದೃಷ್ಟಿಕೋನ ಅಥವಾ ಔಟ್ಲುಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಲಾಹೋರ್ ರೆಸಲ್ಯೂಷನ್ ಅನ್ನು ಮುಸ್ಲಿಂ ಲೀಗ್ ಯಾವ ಒಂದು ವರ್ಷದಲ್ಲಿ ಅಂಗೀಕರಿಸಿತು ಅಂತ ಪ್ರಶ್ನೆ ಇದೆ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಲಾಹೋರ್ ರೆಸಲ್ಯೂಷನನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 1935, ಆಪ್ಷನ್ 2 1940, ಆಪ್ಷನ್ 3 1943 ಅಥವಾ ಆಪ್ಷನ್ 4 1945 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 1940ನೇ ಇಸವಿಯಲ್ಲಿ ಲಾಹೋರ್ ರೆಸಲ್ಯೂಷನನ್ನು ಮುಸ್ಲಿಂ ಲೀಗ್ನಿಂದ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಅಂಗೀಕರಿಸಲಾಯಿತು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕಿನಂದು ಲಾಹೋರ್ ರೆಸಲ್ಯೂಷನ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಪಾಕಿಸ್ತಾನದಿಂದ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಸೊ ಈಗ ಕಳೆದ 3 ವರ್ಷಗಳಲ್ಲಿ ಈ ಒಂದು ದಿನಾಚರಣೆಯನ್ನು ಭಾರತದ ನವದೆಹಲಿಯಲ್ಲಿರುವಂತಹ ಪಾಕಿಸ್ತಾನದ ಎಂಬಸಿಯಲ್ಲಿ ಆಯೋಜನೆ ಮಾಡಲಾಗಿರಲಿಲ್ಲ. ಆದರೆ ಪಾಕಿಸ್ತಾನದ ನೂತನ ಸರ್ಕಾರ ಈ ನವದೆಹಲಿಯಲ್ಲಿ ಕೂಡ ಈ ಒಂದು ಲಾಹೋರ್ ರೆಸಲ್ಯೂಷನ್ ಡೇಯನ್ನು ಆಚರಿಸಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1940ನೇ ಇಸವಿಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಈ ಲಾಹೋರ್ ರೆಸಲ್ಯೂಷನನ್ನು ಅಂಗೀಕಾರ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಭಾರತದಲ್ಲಿರುವಂತಹ ಮುಸ್ಲಿಮರಿಗೆ ಒಂದು ಸ್ವತಂತ್ರ ರಾಷ್ಟ್ರವನ್ನು ರೂಪಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆದರೆ ಇದೇ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಅನ್ನುವ ಯಾವುದೇ ಒಂದು ಉಲ್ಲೇಖವನ್ನು ಈ ಒಂದು ರೆಸಲ್ಯೂಷನ್ನಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಲಾಹೋರ್ ರೆಸಲ್ಯೂಷನ್ 1940. ಮುಂದಿನ ರಿವಿಷನ್ ಪ್ರಶ್ನೆ, ಈ ನವಾಜ್ ಶೇವಾ ಅನ್ನುವ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ಗುಜರಾತ್, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಮಹಾರಾಷ್ಟ್ರದಲ್ಲಿ ಈ ನವಾಜ್ ಶೇವಾ ಅನ್ನುವ ಬಂದರು ಜವಾಹರ್ಲಾಲ್ ನೆಹರು ಅನ್ನುವ ಪೋರ್ಟ್ ಅಂತ ಕೂಡ ಇದನ್ನ ಕರೀತಾರೆ. ಇದು ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ನೋಡೋದಾದರೆ ಈ ಮಹಾರಾಷ್ಟ್ರದ ಸಮೀಪ ಇರುವಂತಹ ಅರಬ್ಬಿ ಸಮುದ್ರದ ಒಳಚಾಚಿಕೊಂಡಿರುವಂತಹ ವಾಟರ್ ಬಾಡಿ ಥಾನೆ ಕ್ರೀಕ್ ಅಂತ ಇದನ್ನು ಗುರುತಿಸ್ತಾರೆ. ಈ ಥಾನೆ ಕ್ರೀಕ್ನ ಪೂರ್ವ ಭಾಗದಲ್ಲಿ ನವಿ ಮುಂಬೈ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನವಾಜ್ ಶೇವಾ ಅನ್ನುವ ಈ ಒಂದು ಬಂದರು ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕೂಡ ಗುರುತಿಸಲಾಗುತ್ತದೆ, ನವಾಜ್ ಶೇವಾ ಪೋರ್ಟ್. ಮುಂದಿನ ರಿವಿಷನ್ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾರ್ಚ್ 1, ಆಪ್ಷನ್ 2 ಮಾರ್ಚ್ 3 ಅಥವಾ ಆಪ್ಷನ್ 4 ಏಪ್ರಿಲ್ 4 ಅಥವಾ ಆಪ್ಷನ್ 4 ಮೇ 5ನೇ ತಾರೀಕು ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕಿನಂದು ವಿಶ್ವ ವನ್ಯಜೀವಿ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಜಾಗತಿಕವಾಗಿ ಈ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ವಿಶ್ವ ವನ್ಯಜೀವಿ ದಿನಾಚರಣೆ ಅಂತ ಆಚರಿಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1973ನೇ ಇಸವಿಯಲ್ಲಿ ಮಾರ್ಚ್ 3ನೇ ತಾರೀಕಿನಂದು ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ಫ್ಲೋರಾ ಆ್ಯಂಡ್ ಫೋನಾ, ವೈಲ್ಡ್ ಫ್ಲೋರಾ ಆ್ಯಂಡ್ ಫ್ಲೋನಾ ಅನ್ನುವ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿ ಅಂಗೀಕಾರ ಮಾಡಿದಂತಹ ದಿನದ ಒಂದು ಗುರುತಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವ ವನ್ಯಜೀವಿ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕಿನಂದು ಆಚರಿಸಬೇಕು ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಇದರ ಒಂದು ಹಿನ್ನೆಲೆಯಲ್ಲಿ 2014ನೇ ಇಸವಿಯಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕಂಟೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ. ಹ್ಯಾವ್ ಅ ನೈಸ್ ಡೇ.